ನಾನೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಸೊ ದಟ್ ಅದು ನಿಮಗೆ ಮೋಟಿವೇಟ್ ಆಗ್ಬೋದು. ಓಕೆ. ನನಗೊಂದು ಸ್ಟೂಡೆಂಟ್ ಇದ್ದ. ಓಕೆ. ನನಗೆ ಒಂದು ಸ್ಟೂಡೆಂಟ್ ಇದ್ದ. ಅವನು ಆವರೇಜ್ ಸ್ಟೂಡೆಂಟ್ ಇದ್ದ. ಓಕೆ. ಆವರೇಜ್ ಆಗಿ ಓದ್ತಾ ಇದ್ದ. ಒಂದ್ ದಿನ ಅವನು ಓದ್ತಾ ಇದ್ದಿಲ್ಲ. ಓಕೆ. ನಾನು ಹೋಗಿ ಅವನಿಗೆ ಕೇಳಿದೆ ಯಾಕೆ ಓದ್ತಾ ಇಲ್ಲ ಅಂತ ಹೇಳಿ. ಓಕೆ. ಅವ್ನು ನನಗೆ ಏನ್ ಕ್ವಶನ್ ಮಾಡ್ತಾ ಇದ್ದಾನಂದ್ರೆ ಓದಿದ್ರೆ ಏನ್ ಅಡ್ವಾಂಟೇಜ್ ಅಂತ ಕೇಳ್ತಾ ಇದ್ದಾನೆ. ಅವನೇನ್ ಹೇಳ್ತಾನೆ ಈಗಿನ ಜನರೇಷನ್ ಅಲ್ಲಿ ಓದಿದ್ರೆ ಓಕೆ ಜಾಬ್ ಸಿಗೋದು ಡೌಟ್ ಇದೆ. ಓಕೆ. ಸೊ ಜಾಬ್ ಸಿಗೋದಿಲ್ಲಲ್ಲ ಲೈಕ್ ಇವಾಗೆಲ್ಲ ನಾನು ಕಷ್ಟ ಬಿದ್ದು ಓದೋದ್ರಿಂದ ಲಾಭ ಏನು ಅಂತ ಕೇಳ್ತಾ ಇದ್ದ. ಓಕೆ. ಸೊ ನಾನು ಅವನಿಗೆ ಏನ್ ಹೇಳ್ದೆ. ಓಕೆ. ಅವನು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಓಕೆ. ನಾನು ಅವನಿಗೆ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಓಕೆ. ಸೊ ಈಗ ಅವ್ನು 10th ಆದ್ಮೇಲೆ PU ಕಾಲೇಜ್ಗೆ ಹೋಗ್ಬೇಕು. ಓಕೆ. PU ಕಾಲೇಜು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ. ಸೊ ಅವರು ಫೀಸ್ ಎಷ್ಟು ಇಡ್ತಾರೆ. ಓಕೆ. ಸೊ 1 lakh ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. PU ಕಾಲೇಜಲ್ಲಿ ಫೀಸ್ ಬಂದ್ಬಿಟ್ಟು 1 lakh ಇದೆ ಅನ್ಕೊಳ್ರಿ. ಓಕೆ. ಸೊ 10th ಅಲ್ಲಿ ನೀವು ಚೆನ್ನಾಗಿ ಓದಿ ಪರ್ಸೆಂಟೇಜ್ ತಂದ್ರೆ ಓಕೆ ಎಕ್ಸಾಂಪಲ್ ಅನ್ಕೊಳ್ಳೋಣ 85 ತಂದ್ರೆ ಅವ್ರು ಏನಿಲ್ಲ ಅಂದ್ರೂ ಒಂದು 30,000 ರೆಡ್ಯೂಸ್ ಮಾಡ್ತಾರೆ. ಓಕೆ. ನೀವು 90 ಪ್ಲಸ್ ತಂದ್ರೆ ಅನ್ಕೊಳ್ರಿ. ಓಕೆ. ಅವಾಗ ನಿಮಗೆ 50,000 ಫೀಸ್ ಬರ್ತಾರೆ. ಅದೇ ನೀವು 95 ಪ್ಲಸ್ ಬಂದ್ರೆ ಓಕೆ ಇದು 30,000 ಆಗ್ಬೋದು ಇಲ್ಲ ಅವರು ಫಸ್ಟ್ ಇಯರ್ ಫ್ರೀ ಅಂತಾನು ಹೇಳ್ಬೋದು. ಓಕೆ. ಸೊ ನೀವು ಚೆನ್ನಾಗಿ ಓದ್ರೆ ಆಮೇಲೆ ಇಷ್ಟು ಪರ್ಸೆಂಟೇಜ್ ನೀವು ತಂದ್ರೆ ಏನಿಲ್ಲ ಅಂದ್ರೂ ನೋಡ್ರಿ ಮಿನಿಮಮ್ 85 ತಂದ್ರು ಎಷ್ಟು ನೀವು ಅರ್ನ್ ಮಾಡ್ದಂಗೆ ಇಂಡೈರೆಕ್ಟ್ ಆಗಿ 30,000 ರುಪೀಸ್ ಅರ್ನ್ ಮಾಡ್ದಂಗೆ. ಓಕೆ. ಅರ್ನ್ ಮಾಡಿಲ್ಲ ಅಂದ್ರು ನಿಮ್ ಫ್ಯಾಮಿಲಿಗೆ ಸೇವ್ ಮಾಡ್ದಂಗೆ. ಓಕೆ. ಸೊ ಈ ತರ ಮಾಡಿದ್ರೆ ಫ್ಯಾಮಿಲಿಯಲ್ಲಿ ಏನಾಗುತ್ತೆ. ಓಕೆ. ನಿಮ್ ಪೇರೆಂಟ್ಸ್ಗೆ ಮನಿನೂ ಸೇವ್ ಮಾಡಿದ್ರಿ ಆಮೇಲೆ ಅವರು ಹ್ಯಾಪಿಯಾಗೂ ಇರ್ತಾರೆ. ಓಕೆ. ಸೊ ಎರಡಾಯ್ತು. ಓಕೆ. ಇದರಿಂದ ಏನಾಯ್ತು ಮನಿ ಬಂತು, ಹ್ಯಾಪಿನೆಸ್ ಬಂತು. ಓಕೆ. ಆಮೇಲೆ ಇನ್ನೊಂದ್ ಏನ್ ಬಂತು ರೆಸ್ಪೆಕ್ಟ್ ಬಂತು. ಓಕೆ. ಚೆನ್ನಾಗಿ ಪರ್ಸೆಂಟೇಜ್ ತಂದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ. ಸೊ ನೀವು ಓದಿದ್ರೆ ಇಷ್ಟೆಲ್ಲ ಲಾಭ ಇದೆ. ಓಕೆ. ಈಗ ಪ್ರೆಸೆಂಟ್ ಓಕೆ ಮುಂದೆ ಯಾವಾಗೋ ಜಾಬ್ ಸಿಗ್ತತೆ ಅಂತ ಓದೋಕ್ಕಿಂತ ನೆಕ್ಸ್ಟ್ ಈಗ 10th ಆದ್ಮೇಲೆ PU ಇದೆ. ಓಕೆ. ಸೊ ನಾನು ಇದ್ರಲ್ಲಿ ಎಷ್ಟು ಸೇವ್ ಮಾಡ್ಬೋದು ಅನ್ನೋದು ನಿಮ್ ತಲೆಯಲ್ಲಿ ಇರ್ಬೇಕು. ಓಕೆ. ಅದು ಇದ್ರೆ ನಿಮಗೆ ಓದೋ ಇಂಟ್ರೆಸ್ಟು ಬರುತ್ತೆ. ಸೊ ನಿಮಗೆ ಏನ್ ಪ್ರಾಫಿಟ್ ಇದೆ ಅಂತಾನು ಗೊತ್ತಾಗುತ್ತೆ. ಓಕೆ. ಸೊ ಎಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಮನಿಗೋಸ್ಕರನೇ ಇಂಪಾರ್ಟೆನ್ಸ್ ಕೊಡೋದು. ಸೊ ಓದಿದ್ರೆ ಮನಿ ಸೇವ್ ಆಗೋ ಚಾನ್ಸು ಅಷ್ಟೇ ಇದೆ. ಓಕೆ. ಸೊ ನಿಮ್ ಮನಿ, ಪೇರೆಂಟ್ಸ್ ಹ್ಯಾಪಿನೆಸ್, ರೆಸ್ಪೆಕ್ಟ್ ಇವು ಮೂರು ಬರುತ್ತೆ. ಓಕೆ. ಸೊ ಲೈಕ್ ಇಷ್ಟೆಲ್ಲ ಹೇಳ್ಮೇಲೆ ಅವನಿಗೂ ಒಂದಿದು ಅಂದ್ರೆ ನಾನು 1 ಇಯರ್ ಸ್ಟ್ರಗಲ್ ಮಾಡ್ಬೇಕಾ ಅಂದ್ರೆ ಲೈಕ್ ಆಲ್ಮೋಸ್ಟ್ ಏನಂದ್ರೆ 1 ಇಯರ್ ಅವನು ಇದಕ್ ಸ್ಪೆಂಡ್ ಮಾಡ್ಬೇಕಾ ಅಂತ ನನಗೆ ಕ್ವಶನ್ ಕೇಳ್ದ. ಓಕೆ. 1 ಇಯರ್ ವರೆಗೆ ಓದಿ ಆಮೇಲೆ ಬರೀ 30,000 ಸೇವ್ ಆದ್ರೆ ನನಗೇನ್ ಅಡ್ವಾಂಟೇಜ್ ಅಂತ ಆ ರೀತಿ ಹೇಳ್ದಂಗೆ. ಓಕೆ. ನಾನು ಅವಾಗ ಏನ್ ಮಾಡಿದೆ ಸಿಂಪಲ್ ಅಲ್ಲಿ ನಾನೇನ್ ಮಾಡಿದೆ ನಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ನಾನೊಂದು ರೂಲ್ ಇಟ್ಟೆ. ಓಕೆ. ನಾನು ಎವ್ರಿ ಮಂತ್ 4 ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ. ಓಕೆ. 4 ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ ಎಲ್ಲವೂ 20 ಮಾರ್ಕ್ಸಿಗೆ ಇಡ್ತೀನಿ. ಆ 20 ಅಲ್ಲಿ ಅಬೌವ್ 15 ಯಾರು ತರ್ತಾರೋ ಓಕೆ. ಸೊ 4 ಟೆಸ್ಟ್ ಅಲ್ಲಿ ಅಬೌವ್ 15 ಯಾರು ತರ್ತಾರೋ ಅವರಿಗೆ ನಾನು ಪ್ರೈಸ್ ಮಂತ್ ಎಂಡ್ ಅಲ್ಲಿ ಕಂಪಲ್ಸರಿ ಕೊಡ್ತೀನಿ ಅಂತ ಒಂದು ರೂಲ್ ಇಟ್ಟೆ. ಓಕೆ. ಸೊ ಅವ್ನಿಗೆ ಏನಂತಂದ್ರೆ 1 ಇಯರ್ ಆದ್ಮೇಲೆ ನನಗೆ ಏನೋ ಪ್ರೈಸ್ ಸಿಗುತ್ತೆ ನಾನೇ ಕಷ್ಟ ಬೀಳ್ಬೇಕಂತ. ಸೊ ನಾನು ಅದಕ್ಕೆ ಏನ್ ಮಾಡಿದೆ ಓಕೆ ಈ ತರ ಹುಡುಗರು ಬಹಳ ಜನ ಇರ್ತಾರೆ. ಸೊ ನಾನು ಅವನ್ನ ಬೈಯೋದ್ಕಿಂತ ನಾನೇನ್ ಮಾಡ್ಬೇಕು ಅವನ್ನ ಮೋಟಿವೇಟ್ ಮಾಡ್ಬೇಕು. ಸೊ ನಾನೇನ್ ಮಾಡಿದೆ ಸಿಂಪಲ್ ಆಗಿ ಆ 1 ಮಂತ್ ಎವ್ರಿ ಮಂತ್ 4 ಟೆಸ್ಟ್ ಇಡ್ತೀನಿ ನಾನು. ಓಕೆ. ಎಲ್ಲ 20 ಮಾರ್ಕ್ಸ್ ಸಿಂಪಲ್ ಕ್ವಶನ್ ಇರುತ್ತೆ. ನೀನ್ ಜಸ್ಟ್ 15 ಪ್ಲಸ್ ತಗೊಂಬಾರಪ್ಪ ನಾನು ನಿನಗೆ ಪ್ರೈಸ್ ಕೊಡ್ತೀನಿ. ಓಕೆ. ಸೊ ಫಸ್ಟ್ ಮಂತ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಸರ್ಟಿಫಿಕೇಟ್ ವಿತ್ ಮೆಡಲ್ ಕೊಟ್ವಿ. ಓಕೆ. ಸೊ ನಾನು ಯಾವಾಗ ಈ ಕಾಂಪಿಟೇಷನ್ ಅನ್ನೋದು ಇಟ್ನೋ ಓಕೆ. ಸೊ ಇಲ್ಲಿ ಕಾಂಪಿಟೇಷನ್ ಅನ್ನೋದು ಏನಿಲ್ಲ ಯಾರು 15 ಪ್ಲಸ್ ತಂದ್ರು ನಾನು ಸರ್ಟಿಫಿಕೇಟ್ ಮೆಡಲ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ದೆ. ಆ ಪ್ರಾಮಿಸ್ ನಾನು ಮಾಡಿದೆ. ಸೊ ಆಟೋಮೆಟಿಕ್ಲಿ ರಿಸಲ್ಟ್ ಕೂಡ ಬಹಳ ಚೆನ್ನಾಗಿ ಬಂತು. ಆಲ್ಮೋಸ್ಟ್ 95% ಸ್ಟೂಡೆಂಟ್ಸ್ ಎಲ್ಲರೂ 15 ಪ್ಲಸ್ ತೆಗೆದ್ರಂಗೆ. ಓನ್ಲಿ ಥಿಂಗ್ ಏನು ಮೋಟಿವೇಟ್ ಏನಂತಂದ್ರೆ ಹುಡುಗರಿಗೆ ಇವಾಗಿನ ಜನರೇಷನ್ ಹುಡುಗರಿಗೆ ಓಕೆ ಇಮಿಡಿಯೇಟ್ ಆಗಿ ಏನೋ ಒಂದು ಮೋಟಿವೇಶನ್ ಬೇಕು ಅಂದ್ರೆ ನಾನು ಈ ಮಂತ್ ಮಾಡ್ತೀನಿ ನನಗೆ ಏನ್ ಸಿಗುತ್ತೆ. ಓಕೆ. ಜಸ್ಟ್ ಅವ್ರ ಜನರೇಷನ್ಗೆ ಹೋಗೋಣ. ಸೊ ನಾನು ಅದಕ್ಕೆ ಈ ರೂಲ್ ತಂದೆ ಅವಾಗಿಂದ ಅವ್ರು ಎಲ್ಲರೂ ಚೆನ್ನಾಗೂ ಓದ್ತಾ ಇದ್ದಾರೆ. ಓಕೆ. ಅವ್ರಿಗೆ ಓದೋ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಸಿನ್ಸ್ ಅದು 20 ಮಾರ್ಕ್ಸ್ ಇರೋದ್ರಿಂದ ಓಕೆ ಕಡಿಮೆ ಎಫರ್ಟ್ ಬಟ್ ಎವ್ರಿ ಮಂತ್ ಎಫರ್ಟ್ ಹಾಕ್ತಾ ಹೋದ್ರೆ ಓಕೆ ಫೈನಲ್ ಎಕ್ಸಾಮ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅವ್ರು ಇಲ್ಲಿ ಕೂಡ ಅವರು ಪೇರೆಂಟ್ಸ್ ನ ಹ್ಯಾಪಿ ಮಾಡ್ಬೋದು. ಸರ್ಟಿಫಿಕೇಟ್ ಮೆಡಲ್ ನೋಡಿದಾಗ ಪೇರೆಂಟ್ಸ್ ಹ್ಯಾಪಿನೆಸ್ ಇತ್ತು. ಆಮೇಲೆ ಅವರಿಗೆ ಪೇರೆಂಟ್ಸ್ ಇಂದ ರೆಸ್ಪೆಕ್ಟ್ ಸಿಕ್ತು.
ಸೊ ಈ ತರ ಮಾಡೋದ್ರಿಂದ ಹುಡುಗರು ಚೆನ್ನಾಗೂ ಓದ್ತಾರೆ. ಓಕೆ, ಆಮೇಲೆ ಲೈಕ್ ಅವ್ರಿಗೆ ಎಸ್ ಎಲ್ಲರೂ ಲಾಭ ಏನೋ ಮಾಡ್ತಿದ್ರ ಅಂದ್ರೆ ಲಾಭ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಸೊ ಈ ತರ ಏನಾದ್ರು ಎಲ್ಲವೂ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಈ ತರ ಏನಾದ್ರು ಇಟ್ರೆ ಓಕೆ, ಸೊ ಎಲ್ಲಾ ಸ್ಟೂಡೆಂಟ್ಸ್‌ಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಓದೋಕೆ. ಓಕೆ, ಅವ್ನು ಹುಡುಗ ಕೇಳಿದ್ರಲ್ಲಿ ಕ್ವಶನ್ ಅಲ್ಲಿ ತಪ್ಪೇನಿಲ್ಲ. ಓಕೆ, ಏನ್ ಲಾಭ ಇದೆ ಅನ್ನೋ ಕೇಳೋದ್ರಲ್ಲಿ ಅಡ್ವಾಂಟೇಜ್ ಇದೆ ಕರೆಕ್ಟ್. ಅದರಿಂದ ಏನ್ ಮಾಡ್ದೆ ಅವನ್ನ ಬೈಯಕ್ಕಿಂತ ಈ ರೂಲ್ ತಗೊಂಡ್ಬಂದೆ. ಓಕೆ, ಈಗ ನೆಕ್ಸ್ಟ್ ಮಂತ್ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ನಾನು ಆ ಸರ್ಟಿಫಿಕೇಟ್ ಮೆಡಲ್ ಬದಲು ಬೇರೆ ಪ್ರೈಸ್ ಕೊಡ್ತೀನಿ. ಓಕೆ, ಸೊ ನಾನು ಆ ತರ ಅವನ್ನ ಡೆವಲಪ್ ಮಾಡ್ಕೊಂತ ಹೋಗ್ತೀನಿ. ಒಂದ್ಸರಿ ಸ್ಟೂಡೆಂಟ್ಸ್ ಅಲ್ಲಿ ಓದೋ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬಿಟ್ರೆ ಓಕೆ, ಆಮೇಲೆ ನಾವು ಪ್ರೈಸ್ ಇಡ್ಲಿ ಬಿಡ್ಲಿ ಅವ್ರು ಆಟೋಮೆಟಿಕ್ ಓದಕ್ ಸ್ಟಾರ್ಟ್ ಮಾಡ್ತಾರೆ. ಸೊ 95% ಮೆಂಬರ್ಸ್ ಎಲ್ಲರೂ 15+ ತರ್ತಾ ಇದಾರೆ ಅಂದ್ರೆ ಈಗ ಅವ್ರಿಗೆ ಓದಿನ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ. ಓಕೆ, ಇವನು ಒಂದ್ ಸ್ಟೂಡೆಂಟ್ ಕ್ವಶನ್ ಕೇಳಿದ್ದಕ್ಕೆ ಇಷ್ಟು ರಿಸಲ್ಟ್ ನನಗೆ ಇನ್ಕ್ರೀಸ್ ಆಯ್ತು. ಓಕೆ, ಇವ್ನು ಕೇಳಿದ್ದು ರಾಂಗ್ ಕ್ವಶನ್ ಅಂತ ಅವನಿಗೆ ಬೈದಿದ್ರೆ ಡೆಫಿನೆಟ್ಲಿ ಏನಾಗ್ತಾ ಇತ್ತು, ನಾನ್ ಲಾಸ್ ಆಗ್ತಾ ಇದ್ದೆ. ಓಕೆ, ಇವಾಗ ನನಗೆ ಈಗ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ, ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗ್ತಾ ಇದೆ, ಪೇರೆಂಟ್ಸ್ಗಂತೂ ಬಹಳ ಹ್ಯಾಪಿ ಆಗಿದ್ದಾರೆ. ಓಕೆ, ಸೊ ಅವರು ಬಹಳ ಸಪೋರ್ಟ್ ಮಾಡ್ತಾ ಇದಾರೆ. ನೀವು ಈ ತರ ಕಾಂಪಿಟೇಷನ್ ಮಾಡ್ತಾನೆ ಇರ್ರಿ, ಹುಡುಗರು ಲೈಕ್ ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳಿ ಹೇಳ್ತಾ ಇದಾರೆ. ಸೊ ಎವ್ರಿ ಸ್ಕೂಲ್ ಕಾಲೇಜಲ್ಲಿ ಕೂಡ ಈ ತರ ಮಾಡಿದ್ರೆ ಡೆಫಿನೆಟ್ಲಿ ಹುಡುಗರು ಓದೋ ಇಂಟ್ರೆಸ್ಟ್ ತೋರಿಸ್ತಾರೆ. ಓಕೆ, ಸೊ ಅವ್ರಿಗೆ ಏನೋ ನಾವು ಆಸೆ ತೋರಿಸ್ತಿದೀವಿ ಅಂತಲ್ಲ, ಎಸ್ ಲೈಕ್ ಅವನೇನೋ ಕಷ್ಟ ಬಿದ್ದಿದ್ದಾನೆ, ಅದಕ್ಕೊಂದು ಸ್ಯಾಲರಿ ಟೈಪ್ ಕೊಟ್ರು ಲೈಕ್ ಪೇನ್ ಇಲ್ಲ ಅನ್ಸ್ತಂಗೆ. ಓಕೆ, ಈಗ 1 ಮಂತ್ ಮಾಡಿದ್ರೆ 1 ಮಂತ್ ಕಷ್ಟ ಬಿದ್ರೆ ಸ್ಯಾಲರಿ ಬಂದೇ ಬರುತ್ತೆ. ಸೊ ಲೈಕ್ ಇವನು ಅಷ್ಟೇ 1 ಮಂತ್ ಕಷ್ಟ ಬಿದ್ದು ಈ 15+ 4 ಟೆಸ್ಟ್ ಅಲ್ಲಿ ತರ್ತಾ ಇದ್ದಾನಂದ್ರೆ ಅವನಿಗೆ ಒಂದ್ ರೀತಿ ಸ್ಯಾಲರಿ ರೀತಿಯಲ್ಲಿ ಇದು ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸ್ತು. ಸೊ ನಾನು ಅದಕ್ಕೆ ಈ ರೂಲ್ ತಗೊಂಡ್ಬಂದೆ. ಓಕೆ, ಈ ತರ ಇದೇನಾದ್ರೂ ನಿಮ್ಗೆ ಈ ಕಾನ್ಸೆಪ್ಟ್ ಇಷ್ಟ ಆದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡ್ರಿ, ಇಲ್ಲ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ನಿಮ್ ಸ್ಕೂಲ್ ಕಾಲೇಜ್ ಟೀಚರ್ಸ್ ಅಲ್ಲಿ ಡೆಫಿನೆಟ್ಲಿ ನೀವು ಶೇರ್ ಮಾಡ್ರಿ ಸೊ ದಟ್ ಅವರು ಈ ರೂಲ್ ತಗೊಂಡ್ ಬರ್ಬೋದು. ಓಕೆ, ಸೊ ಒಂದು ಸ್ಟೂಡೆಂಟ್ ಕೇಳಿರೋ ಕ್ವಶನ್ ಬಹಳ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಬೋದು. ಅದರಿಂದ ಎಲ್ಲರೂ ಚೆನ್ನಾಗೂ ಓದ್ತಾರೆ. ಆಮೇಲೆ ಲೈಕ್ ಇದು ಸರ್ಟಿಫಿಕೇಟ್ ಮೆಡಲ್ ಇದು ಚಿಕ್ಕದಿರ್ಬೋದು ಇವಾಗ, ಬಟ್ ಅವ್ನು ನೆಕ್ಸ್ಟ್ 10th ಅಲ್ಲಿ 90+ 85+ ತಂದಾಗ ಆ ಅಮೌಂಟ್ ದೊಡ್ಡದಾಗುತ್ತೆ. ಡೆಫಿನೆಟ್ಲಿ ಪೇರೆಂಟ್ಸ್ಗೆ ಹೆಲ್ಪ್ ಆಗುತ್ತೆ, ಫೀಸ್ ಅಲ್ಲಿ ಕೂಡ ಕಡಿಮೆ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈ ಮೋಟಿವೇಶನಲ್ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡ್ರಿ. ಓಕೆ, ನಿಮ್ ಫ್ರೆಂಡ್ಸ್ ಹತ್ರನು ಶೇರ್ ಮಾಡ್ರಿ ಸೊ ದಟ್ ಈ ಐಡಿಯಾ ಒಳ್ಳೇದಿತ್ತ ಕೆಟ್ಟದಿತ್ತ ಅಂತ ಡಿಸ್ಕಸ್ ಮಾಡಿ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.